ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಅರೈಲ್ ಹ್ಯಾಲೈಡ್ಸ್ ಬಗ್ಗೆ ವಿಡಿಯೋಸ್ನ ಮಾಡೋಕ್ಕೆ ಆ ಚಾಪ್ಟರ್ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಅಲ್ಲಿ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಎರಡನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇದಕ್ಕಿಂತ ಮುಂಚೆ ಆಲ್ಕೈಲ್ ಹ್ಯಾಲೈಡ್ಸ್ ಬಗ್ಗೆನೂ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನ್ಯೂಕ್ಲಿಯೋಫಿಲಿಕ್ ಆರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ SNAR ಅಂತ ಹೇಳ್ತಾರೆ. ಈ ರಿಯಾಕ್ಷನ್ ಅಂದರೆ ಏನು, ಇದ್ರದ್ದು ಮೆಕ್ಯಾನಿಸಮ್ ಏನಾಗುತ್ತೆ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯೂಶಲಿ ನಾನು ಆಲ್ಕೈಲ್ ಹ್ಯಾಲೈಡ್ಸ್ ಮಾಡಿದಾಗ್ಲೂ ಆ ಫ್ರಂಟ್ ಸ್ಲೈಡ್ ಏನಿತ್ತಲ್ಲ ಅದನ್ನು ನಾನು ರೆಡ್ ಆಲ್ಗಿದಿತ್ತಲ್ಲ ಅದನ್ನು ಹಾಕಿದ್ದೆ. ಸೊ ಅದರದ್ದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಸೊ ಇದಕ್ಕೆ ನಾನು ಕೊಟ್ಟಾಗ ಈ ಮನುಷ್ಯ ಏನೋ ಒಂದು ಸ್ಪ್ರೇ ಮಾಡ್ತಾ ಇದ್ದಾನೆ, ಅದಕ್ಕೆ ಮತ್ತು ನನಗೆ ಇದು ಅರೈಲ್ ಹ್ಯಾಲೈಡ್ಸ್ಗೆ ಹೌ ಇಟ್ ಈಸ್ ರಿಲೇಟೆಡ್ ಅಂತ ನಾನು ನಿಮ್ಗೆ ಹೇಳಬೇಕಾಗಿತ್ತು. ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳೋಕ್ಕಾಗಿಲ್ಲ. ಆ್ಯಕ್ಚುಲಿ ಅವನೇನು ಮಾಡ್ತಾ ಇದ್ದಾನೆ ಅಂದರೆ DDT ಸ್ಪ್ರೇ ಮಾಡ್ತಾ ಇದ್ದಾನೆ. ನೌಡೇಸ್ ಬಿಕಾಸ್ ಆಫ್ ದಿ ಪೆಂಡಮಿಕ್ ಸಿಚುಯೇಷನ್ ಇರೋದಕ್ಕೋಸ್ಕರ ಸೊ ಸಾಧ್ಯ ಆದಷ್ಟು ವೈರಲ್ ಇನ್ಫೆಕ್ಷನ್ ಎಲ್ಲ ಅವಾಯ್ಡ್ ಮಾಡಬೇಕು ಅಂತ ಅವ್ರೇನು ಮಾಡ್ತಾರೆ, ಈ ರೀತಿಯಾಗಿ DDTನ ಸ್ಪ್ರೇ ಮಾಡ್ತಾ ಇದ್ದಾರೆ. ಪಾರ್ಕ್ ಇರ್ಬೋದು ಅಥವಾ ಎಲ್ಲಿ ತುಂಬ ಜನ ಓಡಾಡ್ತಾರಲ್ಲ ಅಲ್ಲಿ DDTನ ಸ್ಪ್ರೇ ಮಾಡ್ತಾರೆ. ಆ್ಯಕ್ಚುಲಿ ಅದನ್ನು ನಾವು ಪೆಸ್ಟಿಸೈಡ್ ಆಗಿ ಯೂಸ್ ಮಾಡ್ತಾರೆ. ಬಟ್ ಕೆಲವೊಂದು ಕಂಟ್ರಿಗಳಲ್ಲಿ DDTನ ಕಂಪ್ಲೀಟ್ಲಿ ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ತಂದೆ ಆದಂಥ ಪ್ರಾಬ್ಲಮ್ಗಳಿವೆ. ಆದರೆ ಸ್ಟಿಲ್ ಇನ್ ಇಂಡಿಯಾ ವಿ ಆರ್ ಯೂಸಿಂಗ್ ಇಟ್. ಹಾಗಾಗಿ ದಟ್ DDTನಲ್ಲಿ ಇರೋವಂಥದ್ದು ಹ್ಯಾಲೈಡ್ ಏನಿದೆಯಲ್ಲ ಅದು ಏನಾಗಿದೆ ಅಂದರೆ ಅರೈಲ್ ಹ್ಯಾಲೈಡ್ಗೆ ಎಕ್ಸಾಂಪಲ್ ಇದೆ. ದಟ್ಸ್ ಅ ಲೈವ್ ಎಕ್ಸಾಂಪಲ್ ವೇರ್ ಯು ಆರ್ ಗೋಯಿಂಗ್ ಟು ಯೂಸ್ ಅರೈಲ್ ಹ್ಯಾಲೈಡ್ಸ್ ಇನ್ ಯುವರ್ ಡೇ ಟು ಡೇ ಲೈಫ್. ಹಾಗಾಗಿ ನಾನು ಈ ಸ್ಲೈಡ್ನ ಇಲ್ಲಿ ಹಾಕಿದ್ದೀನಿ. ನಿಮಗೆ ಬೇಕು ಅಂತಂದರೆ DDTದು ಅಂದರೆ DDT ಹೇಗಿದೆ, ಅದು ಯಾವ ರೀತಿ ಆಗುತ್ತೆ, ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಅದನ್ನು ಬೇಕಾದ್ರೆ ನಾನು ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ಬೇಕು ಅಂತಂದರೆ ಹೇಳಿ, ಅದನ್ನು ಇನ್ನೊಂದು ವೀಡಿಯೋ ಮಾಡಿ ನಾನು ಹಾಕ್ತಾ ಹೋಗ್ತೀನಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಆರೋಮ್ಯಾಟಿಕ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ SNAR ಅಂತ ಹೇಳ್ತಾರೆ. AR ಸ್ಟ್ಯಾಂಡ್ಸ್ ಫಾರ್ ಆರೋಮ್ಯಾಟಿಕ್, N ಸ್ಟ್ಯಾಂಡ್ಸ್ ಫಾರ್ ನ್ಯೂಕ್ಲಿಯೋಫಿಲಿಕ್, ಸಬ್ಸ್ಟಿಟ್ಯೂಷನ್ S ಸ್ಟ್ಯಾಂಡ್ಸ್ ಫಾರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಅವರು ಹೇಳ್ತಾ ಇರೋದಕ್ಕೋಸ್ಕರ ಈ ಮೆಕ್ಯಾನಿಸಮ್ ಏನಿದೆಯಲ್ಲ ಆರೋಮ್ಯಾಟಿಕ್ ಹ್ಯಾಲೈಡ್ಸ್ ಏನಿದೆಯಲ್ಲ ಕಂಪೇರ್ ಟು ದಟ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್. ಆಲ್ಕೈಲ್ ಹ್ಯಾಲೈಡ್ಸಲ್ಲಿ ಏನಾಗುತ್ತೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಯಿತು. ಯಾವ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಯಿತು, SN1 ಪಾತ್ ಆಯಿತು, ಇಲ್ಲಾಂದರೆ SN2 ಪಾತ್ ಆಯಿತು, ಇಲ್ಲಾಂದರೆ SNI ಪಾತ್ನ ಅದು ತೊಗೊಳ್ತಾ ಇದೆ. ಅದೇ ರೀತಿ ಆರೋಮ್ಯಾಟಿಕ್ ಕಾಂಪೌಂಡ್ಸೂ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತಾ. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಕ್ಕೆ ಆಲ್ಕೈಲ್ ಹ್ಯಾಲೈಡ್ದು ಯಾವ ಥರ ಇದೆ, ಅರೈಲ್ ಹ್ಯಾಲೈಡ್ಸ್ ಯಾವ ಥರ ಇದೆ, ಅಥವಾ ಆರೋಮ್ಯಾಟಿಕ್ ಹ್ಯಾಲೈಡ್ಸ್ ಯಾವ ಥರ ಇದೆ ಅಂತ ಕಂಪೇರ್ ಮಾಡಿ ಸ್ಟಡಿ ಮಾಡೋದಕ್ಕೋಸ್ಕರ ಇದನ್ನು ಅವರು ಇಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದರೆ ಎರಡು ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಅಡಿಷನ್ ಆಗುತ್ತೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಎಲಿಮಿನೇಷನ್ ಆಗುತ್ತೆ. ಸೊ ಅಡಿಷನ್ ಆದಮೇಲೆ ಯು ಆರ್ ಗೋಯಿಂಗ್ ಟು ಗೆಟ್ ಒಂದು ಇಂಟರ್ಮೀಡಿಯೇಟ್ ಸ್ಟೆಪ್ ಬರುತ್ತೆ, ಅದಕ್ಕೆ ಸಿಗ್ಮಾ ಸ್ಟೆಪ್ ಅಂತ ಹೇಳ್ತಾರೆ, ಇಲ್ಲಾಂದರೆ MESBR ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ, ಅದು ಫಾರ್ಮೇಷನ್ ಆಗುತ್ತೆ. ಅದಾದಮೇಲೆ ಎಲಿಮಿನೇಷನ್ ಆಗಿ ನಿಮಗೆ ಪ್ರಾಡಕ್ಟ್ ಬರುತ್ತೆ. ಸೊ ಈ ರಿಯಾಕ್ಷನ್ ನಿಮಗೆ ಎರಡು ಸ್ಟೆಪ್ ಆಗುತ್ತೆ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೇನು. ಐ ಆಮ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಒನ್ ಬೈ ದಿ ಅದರ್, ಒನ್ ಗ್ರೂಪ್ ಬೈ ದಿ ಅದರ್. ಅದಕ್ಕೆ ಏನಂತ ಕರಿತೀನಿ ನಾನು, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀನಿ. ಆ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇರೋಂಥದ್ದು ಏನಾದರೂ ನ್ಯೂಕ್ಲಿಯೋಫೈಲ್ ಆಗಿದ್ದರೆ ಅಂಥ ರಿಯಾಕ್ಷನ್ಗೆ ನಾನು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀನಿ. ಆ ಸಬ್ಸ್ಟಿಟ್ಯೂಷನ್ ಇಫ್ ಇಟ್ ಇಸ್ ಟೇಕಿಂಗ್ ಪ್ಲೇಸ್ ಆನ್ ದಿ ಆರೋಮ್ಯಾಟಿಕ್ ರಿಂಗ್, ಆವಾಗ ಅದನ್ನು ನಾನು ನ್ಯೂಕ್ಲಿಯೋಫಿಲಿಕ್ ಆರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀನಿ. SNAR. ಸಬ್ಸ್ಟಿಟ್ಯೂಷನ್ ಅಂದರೆ ಒಂದನ್ನು ತೆಗೆದು ಇನ್ನೊಂದನ್ನು ರೀಪ್ಲೇಸ್ ಮಾಡೋದು. ಯಾವುದು ರೀಪ್ಲೇಸ್ ಮಾಡೋದು ಏನಾದರೂ ನ್ಯೂಕ್ಲಿಯೋಫೈಲ್ ಆಗಿತ್ತು ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಫ್ ಇಟ್ ಇಸ್ ಟೇಕಿಂಗ್ ಪ್ಲೇಸ್ ಆನ್ ದಿ ಆರೋಮ್ಯಾಟಿಕ್ ರಿಂಗ್ ದೆನ್ ಇಟ್ಸ್ ಕಾಲ್ಡ್ ಆಸ್ ಆರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ನಾನು ಈಗ ಒಂದು ಹ್ಯಾಲೈಡ್ನ ತೊಗೊಂಡಿದ್ದೀನಿ, ಕ್ಲೋರೋಬೆನ್ಸಿನ್ನ ತೊಗೊಂಡಿದ್ದೀನಿ. ಅದಕ್ಕೆ R ಗ್ರೂಪಿಂದ ನಾನು ಅದನ್ನು ಇಟ್ಕೊಂಡಿದ್ದೀನಿ. ಅಂದ್ರೇನು, ಈಗ ನಿಮ್ದು ಏನು ಕ್ಲೋರೋ ಗ್ರೂಪ್ ಇದೆಯಲ್ಲ, ಕ್ಲೋರೋಬೆನ್ಸಿನ್ ಏನಿದೆಯಲ್ಲ ಅಥವಾ X ಅಂತ ತೊಗೊಂಡ್ರೆ ಹ್ಯಾಲೋ ಆರೋಮ್ಯಾಟಿಕ್ ರಿಂಗ್ ಏನಿದೆಯಲ್ಲ, ಆಲೋಬೆನ್ಸಿನ್ ಏನಿದೆಯಲ್ಲ, ಅದಕ್ಕೆ ಬರೀ ಅದೊಂದೇ ಇದ್ದರೆ ಈ ರಿಯಾಕ್ಷನ್ ಆಗಲ್ಲ. ಆ ರಿಯಾಕ್ಷನ್ ಆಗಬೇಕು ಅಂದರೆ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಅನದರ್ ಗ್ರೂಪ್. ಆ R ಗ್ರೂಪ್ ಏನಿದೆಯಲ್ಲ ಅದು ಐದರ್ ಈ ಥರ ಯಾಕೆ ಬರಿತೀವಿ ಅಂದರೆ ಆ R ಗ್ರೂಪ್ ಅಟ್ಯಾಚ್ ಆಗಿರೋವಂಥದ್ದು ಮೆಟಾಗ್ ಅಟ್ಯಾಚ್ ಆಗಿರಬೇಕು,
ಇಲ್ಲಾಂದರೆ ಆರ್ಥೋಪ್ಯಾರಾ ಮೆಟಾ ಮೂರಕ್ಕೂ ಅಟ್ಯಾಚ್ ಆಗಿರ್ಬೋದು, ಅದನ್ನು ತೋರಿಸೋದಕ್ಕೋಸ್ಕರ, ಅಥವಾ ಬರೀ ಆರ್ಥೋಪ್ಯಾರಾಗ್ ಆಗಿರ್ಬೋದು ಅಥವಾ ಅದು ಮೆಟಾಗ್ ಆಗಿರ್ಬೋದು. ಸೊ ಅದನ್ನು ತೋರಿಸೋದಕ್ಕೋಸ್ಕರ ಹಿಂಗೆ ಒಂದು ಡ್ಯಾಶ್ ಬರೆದು ಅವರು ಆರ್ ಹಾಕ್ತಾರೆ. ದಿಸ್ ಇಂಡಿಕೇಟ್ ದಟ್ ಯು ಹ್ಯಾವ್ ಎ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ಡ್ ದಿ ಹ್ಯಾಲೋ ಬೆನ್ಸಿನ್ಗೆ ಇದೆ. ಯಾವ ಪೊಸಿಷನಲ್ಲಿದೆ? ಅದು ಆರ್ಥೋಗಿರ್ಬೋದು, ಮೆಟಾಗಿರ್ಬೋದು, ಪ್ಯಾರಾಗಿರ್ಬೋದು, ಅಥವಾ ಮೂರಕ್ಕೂ ಇರ್ಬೋದು. ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಬೆನ್ಸಿನ್ ರಿಂಗ್ ಒಳಗಡೆ, ಆ ರಿಂಗ್ ಒಳಗಡೆಯಿಂದ ಆರ್ನ ಹೇಳ್ಕೊಂಡಂಗೆ ನಿಮಗೆ ತೋರಿಸ್ತಾರೆ. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ಹ್ಯಾಲೋ ಬೆನ್ಸಿನ್ನ ತೊಗೊಳ್ತಾ ಇದ್ದೀನಿ. ಆ ಹ್ಯಾಲೋ ಬೆನ್ಸಿನ್, ಬರೀ ಹ್ಯಾಲೋ ಬೆನ್ಸಿನ್ ಇದ್ದರೆ ರಿಯಾಕ್ಷನ್ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ. ಅದಕ್ಕೊಂದು ನಾನು ಆರ್ ಗ್ರೂಪ್ನ ಹಾಕ್ತಾ ಇದ್ದೀನಿ. ಈ ಆರ್ ಗ್ರೂಪ್ ಅಂದರೆ ಅದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಗಿರ್ಬೋದು, ಇಲ್ಲಾಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗಿರ್ಬೋದು. ಆದರೆ ಈ ಕೇಸಲ್ಲಿ ಇಟ್ ಇಸ್ ಅನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಎಲೆಕ್ಟ್ರಾನ್ನ ವಿಡ್ರಾ ಮಾಡಬೇಕು. ಎಲೆಕ್ಟ್ರಾನ್ ನೆಗೆಟಿವಿಟಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಎಲೆಕ್ಟ್ರಾನ್ ನೆಗೆಟಿವ್ ಜಾಸ್ತಿ ಇರೋವಂಥ ಗ್ರೂಪ್ನ ನಾನು ಇಲ್ಲಿ ತೊಗೋಬೇಕು. ಅದು ತೊಗೊಂಡಾಗ ನಾನು ನ್ಯೂಕ್ಲಿಯೋಫೈಲ್ ಹಾಕಿದಾಗ ಏನಾಗುತ್ತೆ, ಎಕ್ಸ್ ಹೋಗುತ್ತೆ, ಎಕ್ಸ್ ಜಾಗಕ್ಕೆ ಏನಾಗುತ್ತೆ, ನ್ಯೂಕ್ಲಿಯೋಫೈಲ್ ಬರುತ್ತೆ. ಸೊ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ದಿ ನ್ಯೂಕ್ಲಿಯೋಫೈಲ್. ಹಾಗಾಗಿ ಇದನ್ನು ನಾನು ಆರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಎಕ್ಸಾಂಪಲ್ ತಗೊಳ್ಳೋದಾದರೆ ದ ಕಾರ್ಬನ್ ಹ್ಯಾಲೋಜನ್ ಬಾಂಡ್. ಓಕೆ, ನಾವು ಈಗ ಏನು ಮಾಡ್ತಾ ಇದ್ದೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಆಲ್ಕೈಲ್ ಹ್ಯಾಲೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಅರೈಲ್ ಹ್ಯಾಲೈಡ್ಸ್ ಏನಾಗುತ್ತೆ ಅಂತ ನಾವು ಕಂಪೇರ್ ಮಾಡಬೇಕು. ಈಗ ನೀವೇನು ಮಾಡಿದ್ವಿ, ಆಲ್ಕೈಲ್ ಹ್ಯಾಲೈಡ್ ಆದರೆ ಏನಾಗುತ್ತೆ, ಪೊಲಾರಿಟಿ ಇರುತ್ತೆ. ಸಿ ಮತ್ತು ಎಕ್ಸ್ ಮಧ್ಯೆ ಏನಾಗಿರುತ್ತೆ, ಪೊಲಾರಿಟಿ ಇರುತ್ತೆ. ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಹ್ಯಾಲೋಜನ್ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಹಾಗಾಗಿ ಈಸಿಯಾಗಿ ಬಾಂಡ್ ಬ್ರೇಕ್ ಆಗುತ್ತೆ. ಒನ್ ಕ್ಯಾನ್ ಬಿ ಈಸಿಲಿ ರಿಪ್ಲೇಸ್ಡ್ ಬೈ ದಿ ಅದರ್. ಬಟ್ ನೀವು ಇದನ್ನು ತೊಗೊಂಡ್ರೆ, ಆರೋಮ್ಯಾಟಿಕ್ ರಿಂಗ್ನ ತೊಗೊಂಡ್ರೆ, ದೇರ್ ವಿಲ್ ಬಿ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬಿಟ್ವೀನ್ ದ ಬೆನ್ಸಿನ್ ರಿಂಗ್ ಆ್ಯಂಡ್ ದಿ ಬೆನ್ಸಿನ್ ರಿಂಗಲ್ಲಿರೋ ಕಾರ್ಬನ್ಗೂ ಮತ್ತು ಹ್ಯಾಲೋಜನ್ ಆಟಮ್ಗೂ ದೇರ್ ವಿಲ್ ಬಿ ಡಬಲ್ ಬಾಂಡ್ ಕ್ಯಾರೆಕ್ಟರ್. ಸೊ ಬಿಕಾಸ್ ಆಫ್ ದಟ್ ಡಬಲ್ ಬಾಂಡ್ ಕ್ಯಾರೆಕ್ಟರ್, ಒಂದು sp2 ಅಲ್ಲಾದರೆ sp3 ಹೈಬ್ರಿಡೈಸ್ಡ್ ಆಗಿತ್ತು, ಆದರೆ ಇಲ್ಲೇನಾಗ್ತಿದೆ sp2 ಹೈಬ್ರಿಡೈಸ್ಡ್ ಕಾರ್ಬನ್ಗೆ CL ಅಟ್ಯಾಚ್ ಆಗಿದೆ. ಅಲ್ಲಿ sp3ಗೆ ಅಟ್ಯಾಚ್ ಆಗಿತ್ತು, ಸಿಂಗಲ್ ಬಾಂಡ್ ಇತ್ತು. ನೀವು ಬೆನ್ಸಿನ್ ರಿಂಗ್ನ ತೊಗೊಂಡ್ರೆ ಬೆನ್ಸಿನ್ ರಿಂಗ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಿದೆ ಅಂದರೆ ಪೈ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್. ಸೊ ಹಂಗಾಗಿ ಏನಾಗುತ್ತೆ ಅಂದರೆ ನಿಮ್ಮದು ಅರೈಲ್ ಹ್ಯಾಲೈಡ್ಸ್ ಏನಿದೆಯಲ್ಲ, ಆ ಬಾಂಡ್ ಸಿ ಮತ್ತು ಎಕ್ಸ್ ಬಾಂಡ್ ಏನಿದೆಯಲ್ಲ, ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಇದೆಯಲ್ಲ, ಅದು ಸ್ಟ್ರಾಂಗರ್ ಆಗಿದೆ ದ್ಯಾನ್ ದಟ್ ಆಫ್ ದಿ ಆಲ್ಕೈಲ್ ಹ್ಯಾಲೈಡ್. ನಿಮಗೆ ಆಲ್ರೆಡಿ ಗೊತ್ತಿದೆ, ಸಿಂಗಲ್ ಬಾಂಡ್ ಇದ್ದರೆ ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ, ಎನರ್ಜಿ ಡಿಸೋಸಿಯೇಷನ್ ಎನರ್ಜಿ ಕಡಿಮೆ ಇರುತ್ತೆ. ಬಾಂಡ್ ಈಗ ಡಬಲ್ ಬಾಂಡ್ ಆದ ತಕ್ಷಣ ಏನಾಗುತ್ತೆ, ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಬಾಂಡ್ ಲೆಂತ್ ಕಡಿಮೆ ಆಗ್ತಾ ಇದ್ದಂಗೆ ಅದನ್ನು ಡಿಸೋಸಿಯೇಟ್ ಮಾಡೋಕ್ಕೆ ಐ ಆಮ್ ಗೋಯಿಂಗ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಅದಕ್ಕೆ ಜಾಸ್ತಿ ಎನರ್ಜಿ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಸ್ಟ್ರಾಂಗರ್ ಬಾಂಡ್ ಅಂತ ಹೇಳ್ತೀನಿ. ಎನರ್ಜಿ ಆ್ಯಂಡ್ ಸ್ಟ್ರೆಂತ್ they are inversely proportional. So simple aryl halides generally resist to undergo this type of reaction, either SN1 or SN2 reaction, but a reactivity change ಆಗುತ್ತೆ whenever you are going to have an electron withdrawing group ಅಥವಾ electron attracting group, such as nitro group, either in the ortho or para position or on both the position. ಅವಾಗ ಏನಾಗುತ್ತೆ, ಬರೀ ನಾನು ಕ್ಲೋರೋಬೆನ್ಸಿನ್ ತೊಗೊಂಡು ಈ ರಿಯಾಕ್ಷನ್ ಮಾಡ್ತೀನಿ ಅಂದರೆ ಆಗಲ್ಲ. ಆ ಕ್ಲೋರೋಬೆನ್ಸಿನ್ಗೆ ನಾನು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಏನಿರುತ್ತಲ್ಲ ಅದನ್ನು ಹಾಕಿದರೆ, ಆರ್ಥೋ ಆರ್ ಪ್ಯಾರಾ ಪೊಸಿಷನ್ಗೆ ಹಾಕಿದ್ರೆ, ಅಥವಾ ಆರ್ಥೋ ಪ್ಯಾರಾ ಪೊಸಿಷನ್ಸ್ಗೂ ಹಾಕಿದ್ರೆ ಅವಾಗ ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ, ಫಾಸ್ಟಾಗಿ ಆಗ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ತಗೊಳ್ಳೋದಾದರೆ ಡಿಸ್ಪ್ಲೇಸ್ಮೆಂಟ್ ಆಫ್ ಕ್ಲೋರೈಡ್ ಅಯಾನ್ ಫ್ರಮ್ 1,chloro-2,4-dinitro-benzene. ಇಲ್ಲೇನು ಮಾಡ್ತಾ ಇದ್ದೀನಿ, ಬರೀ ಕ್ಲೋರೋ ಬೆನ್ಸಿನ ತೊಗೊಂಡಿಲ್ಲ, ಅದಕ್ಕೆ 2 ಪೊಸಿಷನಲ್ಲಿ ನಾನು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ನಾನು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ನ ಹಾಕ್ಬಿಟ್ಟು ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪಲ್ಲಿ ತೊಗೊಂಡು ಅದಕ್ಕೆ ನಾನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬೈ ಟೇಕಿಂಗ್ ದಿ ಡೈಮಿಥೈಲ್ ಅಮೈನ್ ಅದನ್ನು ಹಾಕ್ಕೊಂಡು ಈಥರ್ ಬೈ ಮೇಂಟೈನಿಂಗ್ ದಿ ಟೆಂಪರೇಚರ್ 25 ಡಿಗ್ರಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅವಾಗ ಏನಾಯಿತು, ಈ CL ಗ್ರೂಪ್ ಏನಿದೆಯಲ್ಲ, ಆ CL ಗ್ರೂಪ್ ಈಸಿಯಾಗಿ ಇಟ್ ವಿಲ್ ಬಿ ರೀಪ್ಲೇಸ್ಡ್ ಬೈ ದಿಸ್ ಗ್ರೂಪ್, ಡೈಮಿಥೈಲ್ ಅಮೈನ್ ಗ್ರೂಪ್ ಇಂದ ಅದು ರೀಪ್ಲೇಸ್ ಆಗುತ್ತೆ. ಸೊ ಇಟ್ಸ್ ಅ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯುವರ್ CL is substituted by this nucleophile. ಅದೇ ರಿಯಾಕ್ಷನ್ನ ಐ ಆಮ್ ಗೋಯಿಂಗ್ ಟು ಡೂ ವಿತ್ ದ ಕ್ಲೋರೋಬೆನ್ಸಿನ್ ಜೊತೆಗೆ ಸೇಮ್ ರಿಯಾಕ್ಷನ್ ಅಂಡರ್ ಸೇಮ್ ಕಂಡೀಷನ್ ಮಾಡ್ತೀನಿ ಅಂದರೆ ಆಗಲ್ಲ, ಇಲ್ಲಿ ರಿಯಾಕ್ಷನ್ ಬರೋದೇ ಇಲ್ಲ. ಸೊ ನಿಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆರೋಮ್ಯಾಟಿಕ್ ರಿಂಗ್ ಆಗಬೇಕು ಅಂತಂದರೆ ನಿಮ್ಗೆ ಏನಾಗಿರಬೇಕು ಅಂದರೆ ವಿತ್ ರೆಸ್ಪೆಕ್ಟ್ ಟು ಹ್ಯಾಲೋ ಆಲ್ಕೇನ್ಸ್ ಆಗಿರಬೇಕು ಅಂತಂದರೆ ನಿಮಗೆ ಕ್ಲೋರಿನ್ ಇರುವಂಥದ್ದು ಅಥವಾ ಯಾವುದೇ ಒಂದು ಹ್ಯಾಲೋಜನ್ ಇರುವಂಥದ್ದು ಮಾಲಿಕ್ಯೂಲ್ ಜೊತೆಗೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಇದ್ದರೆ ಮಾತ್ರ ರಿಯಾಕ್ಷನ್ ಆಗುತ್ತೆ, ಇಲ್ಲ ಅಂದರೆ ರಿಯಾಕ್ಷನ್ ಆಗಲ್ಲ. ಓಕೆ, ಮೆಕ್ಯಾನಿಸಮ್ ಹೇಗಾಗತ್ತೆ ಅಂತ ನೋಡ್ಕೊಳ್ಳೋಣ.
ನಾನು ಮುಂಚೆನೇ ಹೇಳ್ದಂಗೆ 2 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟು ಅಡಿಷನ್ ಆಗುತ್ತೆ, ಆಮೇಲೆ ಎಲಿಮಿನೇಷನ್ ಆಗುತ್ತೆ. ಅಡಿಷನ್ ಆದಾಗ ನಿಮ್ಗೊಂದು ಕಾಂಪ್ಲೆಕ್ಸ್ ಬರುತ್ತೆ, ಅದಕ್ಕೆ ಸಿಗ್ಮಾ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಯೂಶಲಿ ಇದನ್ನು SN2 ಪಾತಲ್ಲಿ ತಗೊಳುತ್ತೆ. ಸಿಮಿಲರ್ ಟು ದಟ್ ಆಫ್ ದಿ ಆಲ್ಕೈಲ್ ಹ್ಯಾಲೈಡ್ಸ್ನ ತಗೊಂಡ್ರೆ SN2 ಪಾತಲ್ಲಿ ಇದು ಆಗ್ತಾ ಹೋಗುತ್ತೆ. The mechanism of nucleophilic aromatic substitution of the aryl halide will takes place in 2 different steps. 2 ಸ್ಟೆಪ್ಪಲ್ಲಿ ಆಗುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಏನಾಗುತ್ತೆ, ನಿಮ್ಮ ನ್ಯೂಕ್ಲಿಯೋಫೈಲ್ ಹೋಗಿ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದಾಗ ನಿಮ್ಗೆ ಏನಾಗುತ್ತೆ, ಕಂಪ್ಲೀಟ್ಲಿ X ಮೈನಸ್ ಇಮಿಡಿಯೇಟ್ಲಿ ಬರಲ್ಲ, ಅಲ್ಲಿ ಅಡಿಷನ್ ಆಗುತ್ತೆ. ನಿಮ್ದು ನ್ಯೂಕ್ಲಿಯೋಫೈಲು ಇರುತ್ತೆ ಮತ್ತು ಎಕ್ಸು ಇರುತ್ತೆ, ಎರಡೂ ಇರುತ್ತೆ. ಅಂಥ ಕಾಂಪ್ಲೆಕ್ಸ್ಗೆ ನಾವೇನಂತ ಕರಿತೀವಿ, ಸಿಗ್ಮಾ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ವೆರಾಸ್ ವೆನ್ ಯು ಕನ್ಸಿಡರ್ ದಿ ಹ್ಯಾಲೋ ಆಲ್ಕೇನ್ಸ್ನ ಇಲ್ಲಿ ತಗೊಂಡ್ರೆ, ಅರೈಲ್ ಹ್ಯಾಲೈಡ್ಸ್ನ ತಗೊಂಡ್ರೆ, ಇಲ್ಲಿ ಕ್ಲೋರೋಬೆನ್ಸಿನ್ನ ತಗೊಂಡ್ರೆ ಇದಕ್ಕೆ ನಿಮಗೆ ಆರೋಮ್ಯಾಟಿಸಿಟಿ ಇರುತ್ತೆ. ಆರೋಮ್ಯಾಟಿಸಿಟಿ ಅಂದರೆ 3 ಡಬಲ್ ಬಾಂಡು ಆಲ್ಟರ್ನೇಟಿವ್ ಆಗಿದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಕ್ ರಿಂಗ್ ಅಂತ ಕರಿತೀವಿ. ಇಲ್ಲಿ ಆರೋಮ್ಯಾಟಿಕ್ ರಿಂಗ್ ಇರುತ್ತೆ. ಆದರೆ ಇಲ್ಲಿಗೆ ಅಡಿಷನ್ ಈ ಸಿಗ್ಮಾ ಪ್ರಾಡಕ್ಟ್ ಬಂದರೆ ಅಲ್ಲಿ ನಿಮಗೆ ಆರೋಮ್ಯಾಟಿಸಿಟಿ ಲಾಸ್ಟ್ ಆಗುತ್ತೆ. ಮತ್ತೆ ಈ X ಮೈನಸ್ ರಿಮೂವ್ ಆಗಿಬಿಡುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಎಲಿಮಿನೇಷನ್ ಆಗುತ್ತೆ. ಎಲಿಮಿನೇಷನ್ ಆದಾಗ ನಿಮಗೆ ನ್ಯೂಕ್ಲಿಯೋಫೈಲ್ ಎಕ್ಸ್ ಹೊರಗಡೆ ಬರುತ್ತೆ, ನ್ಯೂಕ್ಲಿಯೋಫೈಲ್ ಬರುತ್ತೆ. ಇಲ್ಲಿ ಅಗೇನ್ ಆರೋಮ್ಯಾಟಿಸಿಟಿ ನಿಮಗೆ ರೀಗೇನ್ ಆಗುತ್ತೆ. ದಟ್ ಇಸ್ ಅ ಸ್ಪೆಷಾಲಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಮೆಕ್ಯಾನಿಸಮ್. ಫಸ್ಟ್ ಸ್ಟೆಪ್ಪಲ್ಲಿ ಅಡಿಷನ್ ಆಗುತ್ತೆ. ಅಡಿಷನ್ ಆದಾಗ ನಿಮ್ಗೆ ಏನಾಗುತ್ತೆ, ಏನು ಕಾಂಪ್ಲೆಕ್ಸ್ ಬರುತ್ತಲ್ಲ, ಏನು ಇಂಟರ್ಮೀಡಿಯೇಟ್ ಬರುತ್ತಲ್ಲ, ಅಲ್ಲಿ ಆರೋಮ್ಯಾಟಿಸಿಟಿ ಇರೋದಿಲ್ಲ. ನಿಮಗೆ ಇನಿಷಿಯಲಿ ಒರಿಜಿನಲ್ ಪ್ರಾಡಕ್ಟಲ್ಲೂ ಇರುತ್ತೆ, ಮತ್ತು ಒರಿಜಿನಲ್ ರಿಯಾಕ್ಟೆಂಟಲ್ಲೂ ಇರುತ್ತೆ, ಮತ್ತು ಪ್ರಾಡಕ್ಟಲ್ಲೂ ನಿಮ್ಗೆ ಆರೋಮ್ಯಾಟಿಸಿಟಿ ರಿಟೈನ್ ಆಗಿರುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ, ಅಟ್ಯಾಕ್ ಆಫ್ ದಿ ನ್ಯೂಕ್ಲಿಯೋಫೈಲ್ ಆಗಿ ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಅಟ್ಯಾಕ್ ಎಲ್ಲಾಗುತ್ತೆ, ನಿಮಗೆ ಆಲ್ರೆಡಿ ನಾನು ಹೇಳ್ದಂಗೆ CCl ಬಾಂಡ್ ಇದೆ. CCl ಬಾಂಡಲ್ಲಿ ಏನಾಗ್ತಾ ಇದೆ, ಆ ಕಾರ್ಬನ್ ಮೇಲೆ ಪಾರ್ಷಲಿ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಹಾಗಾಗಿ ನಿಮ್ಮ OH ಮೈನಸ್ ಏನಿದೆಯಲ್ಲ ಅದು ಅಲ್ಲಿ ಹೋಗಿ ಅಟ್ಯಾಕ್ ಆಗುತ್ತೆ. ನೀವು ನೋಡ್ಕೋಬೇಕು, ಈ ಸ್ಟ್ರಕ್ಚರ್ಸ್ ನೋಡೋದಕ್ಕಷ್ಟೇ ತುಂಬ ದೊಡ್ಡದು ಅನಿಸ್ತಾ ಇರುತ್ತೆ ನಿಮಗೆ. ಆದರೆ ಕೇರ್ಫುಲ್ಲಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಇಟ್ ಈಸ್ ಓನ್ಲಿ ಎ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ either in a clockwise direction or in the anti-clockwise direction from one atom to another atom. Resonating structures ಬರೆಯೋದು ತುಂಬ ಸಿಂಪಲ್ಲು, ನೀವು ಕೇರ್ಫುಲ್ ಆಗಿ ಅದನ್ನು ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಯು ಶುಡ್ ನೋ how the electrons are moving along the benzene ring, along the pi electrons ಹೇಗೆ ಮೂವ್ ಆಗ್ತಿದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಸೊ ಈ OH ಮೈನಸ್ ಏನಾಗ್ತಿದೆ, ಇಟ್ ವಿಲ್ ಕಮ್ ಅಂಡ್ ಅಟ್ಯಾಕ್ ದಿಸ್ ಕಾರ್ಬನ್ ಆಟಮ್. ನೀವು ಯಾಕೆ ಪ್ರಶ್ನೆ ಮಾಡ್ಕೋಬೇಕು, ವೈ ಇಟ್ ವಿಲ್ ಗೋ ಅಂಡ್ ಅಟ್ಯಾಕ್ ದಟ್ ಕಾರ್ಬನ್ ಆಟಮ್ ಓನ್ಲಿ. ಅಲ್ಲೇ ಯಾಕೆ ಅಟ್ಯಾಕ್ ಆಗುತ್ತೆ ಅಂತಂದರೆ, ಆ ಕಾರ್ಬನ್ ಆಟಮ್ಗೆ ಸ್ಲೈಟ್ಲಿ ದೇರ್ ವಿಲ್ ಬಿ ಎ ಪಾಸಿಟಿವ್ ಚಾರ್ಜ್. ನಾನು ಮುಂಚೆನೇ ಹೇಳಿದ್ದೀನಿ, CCl ಬಾಂಡಲ್ಲಿ ಏನಿದೆಯಲ್ಲ, CCl ಬಾಂಡಲ್ಲಿ C ಮೇಲೆ ಪಾಸಿಟಿವ್ಲಿ ಚಾರ್ಜ್ ಇದೆ, Cl ಮೇಲೆ ಪಾರ್ಷಲಿ ನೆಗೆಟಿವ್ ಚಾರ್ಜ್ ಇದೆ. ಹಂಗಾಗಿ ನಿಮ್ಮ OH ಮೈನಸ್ ಏನಾಗುತ್ತೆ, ಈ ಕಾರ್ಬನ್ಗೆ ಹೋಗಿ ಅಟ್ಯಾಕ್ ಆಗುತ್ತೆ, ದ ಕಾರ್ಬನ್ ವಿಚ್ ಗೋಯಿಂಗ್ ಟು ಬೇರ್ ದಿ ಹ್ಯಾಲೋಜನ್. ಸೊ ಅವಾಗ ಏನಾಗುತ್ತೆ, ಈ ಥರ ಬಂತು. ಬಟ್ ಇಟ್ ಗೋಯಿಂಗ್ ಟು have that whatever the product you are going to get, whatever the additional product you are going to get, it can be stabilized by resonance. So higher the number of resonating structure, more the stability. So hangagi nimge yavudu intermediate baruttala, ಆ ಇಂಟರ್ಮೀಡಿಯೇಟು ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಐದರ್ ಇನ್ ದಿ ಆರ್ಥೋ ಆರ್ ಪ್ಯಾರಾ ಪೊಸಿಷನ್ ಸ್ಟೆಬಿಲೈಸ್ ಮಾಡುತ್ತೆ. ಹಾಗಾಗಿ ಇಟ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್. ಈ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮದು ಆರೋಮ್ಯಾಟಿಸಿಟಿ ಏನಿದೆಯಲ್ಲ, ಆರೋಮ್ಯಾಟಿಸಿಟಿ ಲಾಸ್ಟ್ ಆಗುತ್ತೆ. ಸೊ ನಿಮ್ಮದು ಒರಿಜಿನಲ್ ಮಾಲಿಕ್ಯೂಲಲ್ಲಿ sp2 ಹೈಬ್ರಿಡೈಸ್ಡ್ ಆಗಿರುತ್ತೆ, ಡಬಲ್ ಬಾಂಡ್ ಇರುತ್ತೆ ಅಗೇನ್. ಆದರೆ ನಿಮ್ಗೆ ಕಾಂಪ್ಲೆಕ್ಸಲ್ಲಿ ಏನಾಗುತ್ತೆ ಅಂದರೆ, ಅಥವಾ ನೀವು ಸಿಗ್ಮಾ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತಾ ಇದ್ರಲ್ಲ, ಈ ಕಾಂಪ್ಲೆಕ್ಸಲ್ಲಿ ಏನಾಗುತ್ತೆ ಅಂದರೆ ಅದು sp3 ಆಗಿ ಕನ್ವರ್ಟ್ ಆಗುತ್ತೆ. sp3 ಆಯಿತು ಅಂದರೆ ಆರೋಮ್ಯಾಟಿಸಿಟಿ ನಿಮಗೆ ಲಾಸ್ಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪು ತುಂಬ ಸಿಂಪಲ್. ಅದೇನು ಸ್ಟೆಬಿಲೈಸ್ ಆಗಿರುತ್ತಲ್ಲ, ಲಾಸ್ಟ್ ಸ್ಟ್ರಕ್ಚರ್ನ ತೊಗೊಳ್ತೀನಿ, ಅದರಲ್ಲಿ Cl ಮೈನಸ್ನ ಹೊರಗಡೆ ತೆಗಿತೀನಿ. Cl ಮೈನಸ್ ಹೊರಗಡೆ ಬಂದ ತಕ್ಷಣ ಈಸಿಯಲ್ಲಿ Cl ರಿಮೂವ್ ಆಗುತ್ತೆ, ಅಲ್ಲಿ OH ಗ್ರೂಪು ಅಟ್ಯಾಕ್ ಆಗುತ್ತೆ. ಸೊ ಇವ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆರೋಮ್ಯಾಟಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್ ಟೇಕ್ಸ್ ಪ್ಲೇಸ್ ಇನ್ 2 ಡಿಫ್ರೆಂಟ್ ಸ್ಟೆಪ್. 2 ಸ್ಟೆಪ್ಪಲ್ಲಿ ಆಗುತ್ತೆ. 2 ಸ್ಟೆಪ್ಪಲ್ಲಿ ಆದಾಗ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಅಡಿಷನ್ ಆಗುತ್ತೆ. ಅಡಿಷನ್ ಆದಾಗ ನಿಮ್ಗೆ ಏನು ಇಂಟರ್ಮೀಡಿಯೇಟ್ ಬರ್ತಲ್ಲ, ಇಟ್ ಕ್ಯಾನ್ ಬಿ ಸ್ಟೆಬಿಲೈಸ್ಡ್ ಬೈ ದಿ ರೆಸೊನೆನ್ಸ್. ದೇರ್ ಬೈ ಯು ಆರ್ ಗೋಯಿಂಗ್ ಟು ಹ್ಯಾವ್ n ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್. ಹೈಯರ್ ದಿ ರೆಸೊನೇಟಿಂಗ್ ಸ್ಟ್ರಕ್ಚರ್, ಹೈಯರ್ ದಿ ಸ್ಟೆಬಿಲಿಟಿ. ಅದು ಆಗುತ್ತೆ. ಅದಾದಮೇಲೆ ಏನಾಗುತ್ತೆ, ಸೆಕೆಂಡ್ ಸ್ಟೆಪ್ಪಲ್ಲಿ ದೇರ್ ವಿಲ್ ಬಿ ರಿಮೂವಲ್ ಆಫ್ ದಿ ಹ್ಯಾಲೋಜನ್ ಆಟಮ್ Cl ಮೈನಸ್ ಅಥವಾ X ಮೈನಸ್ ಆಗಿ ಹೊರಗಡೆ ಆಗುತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ ದಿ ಆರೋಮ್ಯಾಟಿಕ್ ಸಿಸ್ಟಮ್, ಯು ಆರ್ ಗೋಯಿಂಗ್ ಟು ಗೆಟ್ ದಿ ಸಬ್ಸ್ಟಿಟ್ಯೂಟೆಡ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಒರಿಜಿನಲ್ ರಿಯಾಕ್ಟೆಂಟಲ್ಲೂ ಏನಾಗಿರುತ್ತೆ, ಆರೋಮ್ಯಾಟಿಸಿಟಿ ಇದೆ.
ಪ್ರಾಡಕ್ಟಲ್ಲೂ aromaticity ಇದೆ. In between you are not going to have the aromaticity, and this is an example, this mechanism is an example for addition elimination reaction. In the first step you are going to have an addition, second step you are going to have the elimination. Thank you, all the best.